ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಒಂದು ಲೈಫಲ್ಲಿ ಟರ್ನಿಂಗ್ ಪಾಯಿಂಟೇ ಈ ಒಂದು ಯೂಟ್ಯೂಬ್. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಒಂದು ಸಮಯದಲ್ಲಿ ಎಲ್ಲ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲ ಲೈಫ್ ಅಂತಂದರೆ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರೋ ಹೋಯ್ತಾರೆ ಪಿಜ್ಜಾ ಬರ್ಗರ್ ತಿಂತಾರೆ, ಯಾರೋ KFCಗೆ ಹೋಗ್ತಾರೆ, ಫೋಟೋ ತೆಗೆಸ್ಕೋತಾರೆ, ಯಾರೋ ಮಾಲ್ಗೆ ಹೋಗ್ತಾರೆ, ತಿರುಗಾಡ್ತಾರೆ, ಸಿನಿಮಾ ನೋಡ್ತಾರೆ, ಒಳ್ಳೊಳ್ಳೆ ಗಾಡಿ ತಕ ಓಡಾಡ್ತಾ ಇದ್ದಾರೆ. ನಾನು ಏನೂ ಮಾಡ್ತಾಯಿಲ್ಲ, ಆಯಿತಾ. ಸಿಂಪಲ್ಲಾಗಿ ಒಂದು ಶರ್ಟು, ಒಂದು ಪ್ಯಾಂಟು, ಸುಮಾರಾಗಿರೋ ಹೋಟ್ಲಲ್ಲಿ ಊಟ ತಿಂಡಿ, ಯಾವ KFCನೂ ನೋಡಿಲ್ಲ, ಪಿಜ್ಜಾ ಬರ್ಗರು ನೋಡಿಲ್ಲ, ಯಾವ ಮಾಲ್ಗೂ ಹೋಗಿಲ್ಲ, ಎಲ್ಲೂ ಓಡಾಡಿಲ್ಲ. ಹಿಂಗಿದ್ದಿದ್ದು ನನ್ನ ಲೈಫು. ಆ್ಯಂಡ್ ಯಾವುದೋ ಒಂದು ಗಾಡಿ ಇಲ್ಲ ನನ್ನ ಹತ್ರ. ಎಲ್ಲ ಒಳ್ಳೊಳ್ಳೆ ಗಾಡೀಲಿ ಓಡಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಓಡಾಡ್ತಾ ಇರೋದು ಅವರ ತಂದೆ ತಾಯಿ ದುಡ್ಡಲ್ಲಿ. ಓಕೆ, ತೊಂದರೆ ಇಲ್ಲ, ಅವ್ರ ಮನೆಯವ್ರ ದುಡ್ಡು ಅಂತಂದರೆ ಸೊ ನಡೆಯುತ್ತೆ. ಬಟ್ ನಾನು ಅದನ್ನೆಲ್ಲ ಹೇಳೋಕ್ಕೋಗಲ್ಲ. ಒಟ್ಟಿನಲ್ಲಿ ಅವರೆಲ್ಲ ತೊಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಲೈಫ್ನ. ಬಟ್ ನಾನು ಎಂಜಾಯ್ ಮಾಡ್ತಾ ಇಲ್ಲ, ಆಯಿತಾ. ನನ್ನ ಹತ್ರ ಏನೂ ಇಲ್ಲ ಎಂಜಾಯ್ ಮಾಡೋಕ್ಕೆ. ನಾನು ಮನಸ್ಸು ಮಾಡಿದರೆ ಮನೇಲಿ ಇಸ್ಕೊಂಡೆಲ್ಲ ಎಂಜಾಯ್ ಮಾಡ್ಬೋದಿತ್ತು, ಬಟ್ ನಾನು ಮಾಡಲಿಲ್ಲ. ಬಟ್ ಇವಾಗ ನಾನು ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಯೂಟ್ಯೂಬ್. ನೋಡಿ, ನಾನು ಡಿಗ್ರಿ ಮಾಡ್ತಿದ್ದಾಗ BSc PCM ಮಾಡ್ತಾಯಿದ್ದೆ. ಸಬ್ಜೆಕ್ಟ್ಗಳನ್ನ ಅಲ್ಲಲ್ಲೇ ಉಳಿಸ್ಕೊತಾ ಇದೆ. ಯಾಕೆಂತಾರೆ ನಾವೆಲ್ಲ ಪಳ್ಪಳ್ಳಂಗೆ ಆಡ್ಕೊಂಡು ತಿರ್ಗಾಡ್ಕೊಂಡು ಓಡಾಡಿದವರು, ಆಯಿತಾ. ನಾನು ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಕೊಟ್ಟು ನಾವು ಇದು ಮಾಡ್ತಿರಲಿಲ್ಲ. ಸೊ ಅಲ್ಲಲ್ಲೇ ಸಬ್ಜೆಕ್ಟ್ಗಳು ಉಳ್ಕೋತಾ ಇರೋದು. ಆ್ಯಂಡ್ ಉಳಿಸ್ಕೊಂಡು 3 ವರ್ಷ ಮುಗದೇ ಹೋಯ್ತು ಡಿಗ್ರಿ ಮುಗಿದ ಮೇಲೆ ನಾನು ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಮನೇಲೆ ಕೂತ್ಕೊಂಡು ಪಾಸ್ ಮಾಡಬೇಕು. ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ, ಆಯಿತಾ. ನಾನು ಮನೇಲೆ ಕೂತ್ಕೊಂಡು ಆಯಿತು ಎಕ್ಸಾಮ್ ಬರೆಯೋಣ ಅಂದ್ಕೊಂಡು ಸುಮ್ಮನೆ ಅಲ್ಲೂ ಟೈಮ್ ಪಾಸು ಆವಾಗಲೂ, ಆಯಿತಾ. ಆಮೇಲೆ ಸುಮ್ಮನೆ ಯೂಟ್ಯೂಬ್ ಮಾಡೋಣ ಅಂತ ಅನ್ನಿಸ್ತು. ಬಟ್ ಅದ್ರ ಜೊತೆಗೆ ಲವ್, ನೀನು ಚೆನ್ನಾಗಿಲ್ಲ ಕಣ, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ಏನು ಯೂಟ್ಯೂಬ್ ಮಾಡೋದು, ಏನು ದಬಾಕ್ತೀಯಪ್ಪ ಅನ್ನೋ ಥರ ಒಂದು ಥಾಟು ನನ್ನ ಮೈಂಡಲ್ಲಿ ಯಾವಾಗಲೂ ಓಡಾಡೋದು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಥಾಟ್ ಇರೋದು ಯಾವಾಗಲೂ ನನಗೆ, ಲವ್ ಕಪ್ಗಿದ್ರೆ ಏನು ಮಾಡಿಲ್ವಾ, ಎಷ್ಟು ಜನ ಅಚೀವ್ಮೆಂಟ್ ಮಾಡಿರೋರು ಇದ್ದಾರೆ ಅನ್ನೋದು ಇನ್ನೊಂದು ಕಡೆ ಹೊಡಿತಾ ಇರೋದು ಈ ತಲೆಗೆ. ಆವಾಗ ಈ ಗೊಂದಲದಲ್ಲೇ ಇದ್ದೆ, ಯೂಟ್ಯೂಬ್ ಮಾಡೋಣ ಬೇಡವಾ ಅಂತ. ಬಟ್ ಕೆಲ್ಸಕ್ಕೆ ಹೋದೆ. ಆ ಟೈಮಲ್ಲಿ ಕೆಲ್ಸಕ್ಕೆ ಹೋದಾಗ ಅನ್ನಿಸ್ತು, ಮಾಡೋಣ ಜೊತೆಗೆ ಲೈಟಾಗಿ ಮಾಡೋಣ, ಆಯಿತಾ. ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇದನ್ನು ಮಾಡೋಣ ಲೈಟಾಗಿ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ, ಮಾಡಿದೆ. ನಿಮ್ಮ ಸಪೋರ್ಟು ಸಿಕ್ತು, ನೀವುಗಳೆಲ್ಲ ಇಷ್ಟಪಟ್ರಿ. ಯಾವ ಅಂದ ಚಂದ ಏನೂ ನೋಡಿಲ್ಲ, ನನ್ನ ಕಂಟೆಂಟ್ ನೋಡಿದ್ರಿ, ನಾನು ಮಾತಾಡುವಂಥ ರೀತಿ ನೋಡಿದ್ರಿ, ಏನೋ ಒಂದು ನೋಡಿ ಇಷ್ಟಪಟ್ರಿ, ಆಯಿತಾ. ಇವತ್ತು ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದೀರ. ನನ್ನನ್ನು ಇಷ್ಟಪಡೋರು ಇಷ್ಟಿದ್ರೂ ನಿಯತ್ತಾಗಿದ್ದೀರ, ಅದು ನನಗೆ ಖುಷಿ ಇದೆ. ಸೊ ಇವಾಗ ನನ್ನ ಒಂದು ಲೈಫಲ್ಲಿ ಯೂಟ್ಯೂಬ್ ಯಾಕೆ ಟರ್ನಿಂಗ್ ಪಾಯಿಂಟ್, ಏನೇನೆಲ್ಲ ನನ್ನ ಒಂದು ಲೈಫಲ್ಲಿ ಚೇಂಜ್ ಮಾಡ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಮೊದಲನೇದು, ರೆಸ್ಪೆಕ್ಟ್ ಸಿಗೋದಕ್ಕೆ ಶುರುವಾಯಿತು ನನಗೆ. ಓಕೆ, ಯಾರೇ ಒಬ್ಬರು 100 ಜನದಲ್ಲಿ ಒಬ್ಬರು ಗುರ್ತಿಡಿದ್ರು ಖುಷಿಯಿಂದ, ರೆಸ್ಪೆಕ್ಟಿಂದ, ಒಳ್ಳೆ ರೀತಿ ಆ್ಯಂಡ್ ಕೆಲವೊಂದಷ್ಟು ಜನ ನರ್ವಸ್ ಆಗಿ ಮಾತಾಡ್ಸಿರೋರು ಇದ್ದಾರೆ. ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಒಂದು ನರ್ವಸ್ ಆದಾಗ ನನಗೆ ಬೇಜಾರಾಗುತ್ತೆ. ಯಾಕೆ, ನಾನೇನು ದೊಡ್ಡವನ, ಯಾಕೆ ನರ್ವಸ್ ಆಗಬೇಕು ಅಂತ. ಬಟ್ ಸ್ಟಿಲ್ ಆಗುತ್ತದು. ಈಗ ಯಾರೋ ಟಿ ವಿಲಿ ನೋಡಿರೋರನ್ನ ನೀವು ಸಡನ್ನಾಗಿ ನೋಡಿಬಿಟ್ರೆ ನರ್ವಸ್ ಆಗಲ್ವಾ, ಹಂಗೆ. ಸೊ ಮೊಬೈಲಲ್ಲಿ ನೋಡಿರ್ತಾರೆ, ನರ್ವಸ್ ಆಗೋಗುತ್ತೆ ಅಷ್ಟೇ. ಫಸ್ಟ್ ಟೈಮ್ ನರ್ವಸ್ ಆಗುತ್ತೆ. ಬಟ್ ಅವರೆಲ್ಲ ರೆಸ್ಪೆಕ್ಟ್ ಮಾಡುವಂಥ ರೀತಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿದೆ. ನಾನು ಯೂಟ್ಯೂಬ್ ಮಾಡಿರಲಿಲ್ಲ ಅಂತಂದಿದ್ದರೆ ನನಗೆ ಯಾವ ರೆಸ್ಪೆಕ್ಟು ಸಿಗ್ತಿರಲಿಲ್ಲ ಕಣ್ರಪ್ಪ, ದೇವರಾಣೆಗೂ ಹೇಳ್ತೀನಿ. ಯಾಕೆಂತಂದರೆ ನಾನು ಮಾಡ್ತಾಯಿದ್ದಂಥ ಲೈಫು ಸಿಂಪಲ್ ಲೈಫ್. ಓಕೆ, ಇವಾಗಲೂ ಅಷ್ಟೇ. ನಾನು ಯೂಟ್ಯೂಬ್ ಮಾಡಿಲ್ಲ ಅಂತಂದರೆ ಯಾರು ನನ್ನ ಕೇರೆ ಮಾಡ್ತಿರಲ್ಲ. ಇವಾಗ ಯೂಟ್ಯೂಬ್ ಮಾಡ್ತಾ ಇರೋದಕ್ಕೋ ತಡಿಯಪ್ಪ ಏನೋ ಮಾತಾಡ್ಬಿಡ್ತಾನೆ ಈ ಥರ, ಆಯಿತಾ. ನಾನು ಯಾರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ, ಆಯಿತಾ. ನನಗೆ ಅದು ಬೇಕಾಗಿಲ್ಲ. ನನ್ನನ್ನು ಎದುರಾಕೊಂಡು ಮಾತಾಡ್ತೀನಿ. ಎದುರಾಕೊಂಡಿಲ್ಲ ಅಂತಂದರೆ ನಾನು ಯಾರ ಬಗ್ಗೆನೂ ಯಾವುದೇ ಕಾರಣಕ್ಕೂ ನಾನು ದೇವರನ್ನೇ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ನಾನು ಯಾಕೆ ಮಾಡೋಣ ಅವ್ರವ್ರ ಬಗ್ಗೆ ಸುಮ್ಮನೆ ನನಗೇನು ತಲೆಕೆಟ್ಟಾಯ್ತಾ ಮಾಡೋಕ್ಕೆ. ನನ್ನನ್ನು ಎದುರಾಕೊಂಡ್ರೆ ಮಾಡ್ತೀನಿ, ಆಯಿತಾ. ನನ್ನನ್ನು ಎದುರಾಕೊಂಡ್ರೆ ಮೋಟಿವೇಶ್ನಲ್ ವೀಡಿಯೋ ಪಕ್ಕ ಹೊಡಿತೀನಿ. ಎದುರಾಕೊಂಡಿಲ್ಲ ಅಂತ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಯಾಕೆ ಅವ್ರ ಬಗ್ಗೆ ಮಾತಾಡೋಣ, ಅವ್ರೇನು ಪಿಗರ ಮಾತಾಡೋಕ್ಕೆ ಅಲ್ಲ. ಸೊ ಹಂಗೆ ಯೂಟ್ಯೂಬ್ ಮಾಡಿದ್ಮೇಲೆ ಒಂದಷ್ಟು ಜನ ಏನೋ ಮಾಡ್ಬಿಟ್ಟ, ನಿಂತ್ಕೊಬಿಟ್ಟ, ತಡಿಯಪ್ಪ ಇರೋಣ ಅನ್ನೋ ಥರ ಕೆಲವೊಂದಷ್ಟು ಜನ. ಸೊ ಆದ್ದರಿಂದ ಒಂದೇನಂತಂದರೆ ನನ್ನನ್ನು ಇಷ್ಟಪಡೋರು ಕೆಲವೊಂದಷ್ಟು ಜನ ಇದ್ದೀರಾ. ಸೊ ಅದು ನನಗೆ ಸಿಕ್ಕಿದೆ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಇದು ಒಂದಾದರೆ, ಇನ್ನೊಂದು ಕಡೆ ಎರಡನೇದು ದುಡ್ಡು. ನೋಡಿ, ನಾನು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿ ಬಂದವನಲ್ಲ, ಆಯಿತಾ. ನಂಗೆ ಗೊತ್ತೂ ಇಲ್ಲ ಹಿಂಗೆಲ್ಲ ಬರುತ್ತೆ ಅಂತ. ಬಟ್ ಈ ದುಡ್ಡು ಬಂತು, ಏನಕ್ಕೆ ಬಂತು, ನಾನು ಪಟ್ಟಿರೋ ಕಷ್ಟಕ್ಕೆ ಬಂತು. ಈಗ ನಿಮ್ಗೆ ಅನ್ನಿಸ್ಬೋದು, ಲಕ್ಕೇಶ್ ಪಾಪ ಅವ್ರ ದುಡ್ಡಿಂದ ಕಷ್ಟಪಟ್ಟು ಲೈಟ್ ತಗೊಂಡ್ರು, ಸ್ಕೂಟ್ರ್ ತಗೊಂಡ್ರು, ಅದು ತಗೊಂಡ್ರು ಅಂತ ಅನ್ನಿಸುತ್ತೆ ಒಳ್ಳೆಯವ್ರಿಗೆ. ಬಟ್ ಇನ್ನು ಕೆಲವ್ರಿಗೆ ಏನು ಅನ್ಸುತ್ತೆ ಗೊತ್ತಾ, ಲಕ್ಕೇಶ್ ಯೂಟ್ಯೂಬ್ ಮಾಡ್ಕೊಂಡು ಗಾಡಿ ತಗೊಬಿಟ್ಟಕಣ, ಲೈಟ್ ತಗೊಬಿಟ್ಟಕಣ, ಅದು ತಗೊಬಿಟ್ಟಕಣ, ಇದು ತಗೊಬಿಟ್ಟ. ಕಷ್ಟಪಟ್ಟಿರೋದಕ್ಕೆ ತಗೊಂಡಿರೋದು, ಆಯಿತಾ. ಕಷ್ಟಪಡು, ನೀನು ಕಷ್ಟಪಡು, ಸಿಗುತ್ತೆ ನಿನಗೂ. ಸಿಂಪಲ್ ಅಲ್ವಾ. ಇಲ್ಲಿ ಯಾರು ಕಷ್ಟಪಡ್ದೇ ಸುಮ್ಮನೆ ನಿಮ್ಗೆ ಯಾರು ಸ್ಯಾಲ್ರಿ ಕೊಡಲ್ಲ,
ಆಯಿತಾ. ನಾನು 2-3 ವರ್ಷ ಕಷ್ಟಪಟ್ಟಿರೋದಕ್ಕೆ ಇವತ್ತು ಏನೋ ತಗೋತಾ ಇದ್ದೀನಿ, ಏನೋ ಮಾಡ್ಕೋತಾ ಇದ್ದೀನಿ ಅಲ್ವಾ. ಇವಾಗ ನಾನು ಕಷ್ಟಪಡ್ತಾ ಇದ್ರೆ ಹೆಂಗಪ್ಪ ದುಡ್ಡು ಬರ್ತಿತ್ತು? ಬರಲ್ಲ ಆಯಿತಾ. ಯೂಟ್ಯೂಬ್ ಅದು ನನಗೆ ಕೊಡ್ತು, ನೀನು ಕಷ್ಟಪಡ್ತಾ ಇದೆಯಾ ಕಣ, ನೀನು ತಗೊಳ ಅಂತ. ಸೊ ಇದು ನನಗೆ ಟರ್ನಿಂಗ್ ಪಾಯಿಂಟ್ 2ನೇದು, ಯೂಟ್ಯೂಬಿಂದ ಆಗಿದ್ದು ದುಡ್ಡು. ಯಾರು ದುಡ್ಡಿಲ್ದೇ KFCಗೆ ಹೋಗ್ತಿರ್ಲಿಲ್ವೋ, ಪಿಜ್ಜಾ ಬರ್ಗರ್ ತಿನ್ನೋಕೆ ಹೋಗ್ತಿರ್ಲಿಲ್ವೋ, ಅಥವಾ ಮಾಲ್ಗೆ ಸುತ್ತಾಡೋಕೆ ಹೋಗ್ತಿರ್ಲಿಲ್ವೋ, ಗಾಡೀಲಿ ಓಡಾಡ್ತಿರ್ಲಿಲ್ವೋ, ಅವರು ಎಲ್ಲ ತಗೊಳ್ಳೋಂಗಾಗಿರೋದು ಯೂಟ್ಯೂಬಿಂದ. ಅದು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಓಕೆ. ಸೊ ಈ ಕೆಲಸನ, ಈ ಸುತ್ತಾಡೋದು, ಗಾಡಿ ತಗೊಳ್ಳೋದು, ಈ ಕೆಲಸನ ನಾವು ಜಮಾನದಲ್ಲೇ ಮಾಡ್ಬೋದಿತ್ತು, ಆದರೆ ಮನೆಯವ್ರ ದುಡ್ಡಿಂದ ಮಾಡಬೇಕಾಗೋದು. ಬಟ್ ನಮ್ಗೆ ಅದು ಆಸೆ ಇರಲಿಲ್ಲ. ಓಕೆ. ಸಣ್ಣ ಪುಟ್ಟ ಏನೋ ಒಂದು ಶೋಕಿ ಮಾಡ್ತೀವಿ ಅಂತಂದರೆ ಅದು ನಮ್ಮ ದುಡ್ಡೇ ಆಗಿದ್ದರೆ ಅದು ಶೋಕಿ ಆಗೋಲ್ಲ. ಬೇರೆಯವ್ರ ದುಡ್ಡಲ್ಲಿ ಮಾಡಿದ್ರೆ ಅದು ಶೋಕಿ ನನ್ನ ಪ್ರಕಾರ. ಓಕೆ. ಅವಾಗಿದ್ದಿದ್ದ ಡ್ರೆಸ್ಸಿಂಗ್ ಸೆನ್ಸ್ಗೂ ಇವಾಗಿದ್ದಿದ್ದ ಡ್ರೆಸ್ಸಿಂಗ್ ಸೆನ್ಸ್ಗೂ ಭಾರಿ ಡಿಫ್ರೆನ್ಸ್ ಇದೆ. ಈ ಡ್ರೆಸ್ಸಿಂಗ್ ಸೆನ್ಸ್ ಮೇಲೂ ಒಂದು ಕತೆ ಇದೆ ಆಯಿತಾ. ಅದನ್ನು ನಾನು ಒಂದು ವಿಡಿಯೋ ಮಾಡ್ತೀನಿ ಲಕ್ಕಿ ಲಿಕೇಶ್ ವ್ಲಾಗ್ಸಲ್ಲಿ ಸ್ಪೆಷಲ್ಲಾಗಿ. ನಿಮ್ಗೆ ಗೊತ್ತಿಲ್ಲ ನನಗೆ ಯಾಕೆ ಬಟ್ಟೆ ಕ್ರೇಜ್ ಜಾಸ್ತಿ, ಯಾಕೆ ನಾನು ಜಾಸ್ತಿ ದುಡ್ಡು ಬಟ್ಟೆ ತಗೋತೀನಿ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಅದರಿಂದ ಒಂದು ಸ್ಟೋರಿ ಇದೆ, ಅದು ನಿಮ್ಗೆಲ್ರಿಗೂ ಗೊತ್ತಾಗಬೇಕು. ನಾನು ಸುಮ್ಮನೆ ಹಂಗೆಲ್ಲ ಇದು ಮಾಡೋನಲ್ಲ ಆಯಿತಾ. ಸುಮ್ಮನೆ ಬಟ್ಟೆ ತಗೊಳ್ಳೋದು ಹಾಕೊಳ್ಳೋದು ಇವೆಲ್ಲ ಮಾಡೋನಲ್ಲ. ಸ್ಟೋರಿ ಇರೋದಕ್ಕೆ ನಾನು ಆ ಥರ ಏನೋ ಒಂದು ಜಾಸ್ತಿ ತಗೋತಾ ಇರ್ತೀನಿ, ಇವೆಲ್ಲ ಇರುತ್ತೆ. ಓಕೆ. ಹೇಳ್ತೀನಿ ಅದನ್ನು ಲಕ್ಕಿ ಲಿಕೇಶ್ ವ್ಲಾಗ್ಸಲ್ಲಿ. ಸೊ ಹಿಂಗೆ ಆಯಿತಾ. ಯೂಟ್ಯೂಬ್ ಇಷ್ಟು ಚೇಂಜ್ ಮಾಡ್ತು ನನ್ನ. ನೆಕ್ಸ್ಟು 3ನೇದು, ನಾನು ಮಾತಾಡುವಂಥ ಒಂದು ರೀತಿ ಆ್ಯಂಡ್ ಒಂದು ಸ್ಕಿಲ್ ಅಂತಾರಲ್ಲ, ಒಂದು ಕಾನ್ಫಿಡೆನ್ಸಾಗಿ ಮಾತಾಡುವಂಥದ್ದು, ಇದನ್ನು ನಾನು ಕೊಟ್ಟಿದ್ದು ಯೂಟ್ಯೂಬ್ ಆಯಿತಾ. ನನಗಿನ್ನು ಯಾವ ವೇದಿಕೆಯೂ ನನಗೆ ಕೊಡಲಿಲ್ಲ. ನಾನು ಸ್ಕೂಲು, ಕಾಲೇಜು ಇದರಲ್ಲೆಲ್ಲ ಯಾವತ್ತೂ ಸೆಮಿನಾರ್ ಮಾಡಿದವನೆಲ್ಲ. ಯಾರು ಮಾಡಲೇಬೇಕು ಅಂತ ಹೋಗಿ ನಿಲ್ಲಿಸಿದ್ರು ಏನು ಗೊತ್ತಿಲ್ಲ ಅಂದ್ಬಿಟ್ಟು ಬಂದಿರೋನು ಆಯಿತಾ. ಒಂದು ದಿನವೂ ಹೋಗಿ ಸ್ಟೇಜ್ ಮೇಲೆ ಮಾಡಿರೋದು ಅವೆಲ್ಲ ಇಲ್ಲವೇ ಇಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಯೂಟ್ಯೂಬ್. ನೋಡೋರು ನೋಡಲಿ, ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ನೀನು ಮಾಡು. ಫಸ್ಟ್ ಹೆಂಗಾಯ್ತು ಗೊತ್ತಾ, ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ನನ್ನ ಕಾನ್ಫಿಡೆನ್ಸ್ ಬರೋದಕ್ಕೆ ಶುರು ಆಯಿತು. ಆಮೇಲೆ ಅದಕ್ಕೂ ಕೆಲವೊಂದಷ್ಟು ಜನ ಬರೀ ಕ್ಯಾಮ್ರಾ ಮುಂದೆ ಮಾತಾಡೋದು ಮಾತ್ರ ಧೈರ್ಯ ಅನ್ನೋ ಥರ ಎಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ರು. ಆವಾಗ ಅನ್ನಿಸ್ತು ಒಂದು ಹೆಜ್ಜೆ ಮುಂದೆ ಹೋಗೋಣ, ಮಾತಾಡೋಣ ಜನಗಳ ಮುಂದೆ ಅಂತ ಟ್ರೈ ಮಾಡಿದೆ. ಈಗಲೂ ಸ್ವಲ್ಪ ನರ್ವಸ್ ಆಗ್ತೀನಿ, ಬಟ್ ಸ್ಟಿಲ್ ಓಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ಟೇಜ್ ಹತ್ತಿಲ್ಲದೆ ಹೋದವನು ಹತ್ತಲ್ವಾ, ಸ್ಟೇಜ್ ಹತ್ತಕ್ಕಾಗ್ತಿಲ್ದೆ ಹೋದವನು ಹತ್ತಲ್ವ ಇವಾಗ. ಸೊ ಆದ್ದರಿಂದ ಒಂದು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಸೊ ಇದು ನನ್ನ ಒಂದು ಕಥೆ. ಸೊ ಯೂಟ್ಯೂಬ್ ಇಷ್ಟೆಲ್ಲ ನನಗೆ ಕೊಟ್ಟಿದೆ, ಇಷ್ಟೆಲ್ಲ ನನಗೆ ಲೈಫಲ್ಲಿ ಚೇಂಜ್ ಮಾಡಿದೆ. ಸೊ ನಮ್ಮ ಒಂದು ಲೈಫಲ್ಲಿ ಯಾವುದು ಟರ್ನಿಂಗ್ ಪಾಯಿಂಟ್ ಇರುತ್ತೋ ಆಯಿತಾ, ಯಾವುದು ನಮ್ಮ ಕೈ ಹಿಡಿಯುತ್ತೋ ಅದನ್ನು ಯಾವತ್ತೂ ತುಳಿಯೋ ಕೆಲಸ ಮಾಡಬಾರ್ದು. ಆ್ಯಂಡ್ ಅದಕ್ಕೆ ಯಾವತ್ತೂ ಕೆಟ್ಟದನ್ನು ಬಯಸಬಾರ್ದು. ಒಳ್ಳೆತನದಿಂದ ನಾವು ಬದುಕಬೇಕಾಗುತ್ತೆ. ಸೊ ಆದ್ದರಿಂದ ನನಗೆ ಯಾವತ್ತೇ ಆದ್ರೂ ಕೂಡ ಯೂಟ್ಯೂಬ್ ಮೇಲೆ ಒಂದು ದೊಡ್ಡ ರೆಸ್ಪೆಕ್ಟ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನೀವುಗಳು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ನೀವುಗಳೇನು ರೆಸ್ಪೆಕ್ಟ್ ಕೊಡ್ತೀರಾ ಅದಕ್ಕಿಂತ ಡಬಲ್ ರೆಸ್ಪೆಕ್ಟ್ ನಾನು ನಿಮ್ಗೆ ಕೊಡ್ತೀನಿ. ನೀವು ನೋಡಿದ್ದೀರಾ ಅದನ್ನು ಅಲ್ವಾ. ಸೊ ಆದ್ದರಿಂದ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಟೈಮ್ ಇಲ್ಲ ಅಂತಂದ್ರೂ ಸೊ ನಿಮ್ಗೇನು ನಾನು ರಿಪ್ಲೈ ಕೊಡಬೇಕು ಅದನ್ನು ಕೊಡ್ತೀನಿ. ಆ್ಯಂಡ್ ನಿಮ್ಮನ್ನು ಯಾವ ಥರ ನೋಡ್ಕೋಬೇಕು ಆ ಥರ ನಾನು ನೋಡ್ಕೋತೀನಿ. ಸೊ ಇಷ್ಟನ್ನು ಮಾತ್ರ ಹೇಳ್ಬಲ್ಲೆ. ಆ್ಯಂಡ್ ನೀವೇನು ಚೇಂಜಸ್ ನೋಡಿದ್ದೀರಾ ನನ್ನಲ್ಲಿ, ಆ್ಯಂಡ್ ನನ್ನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಏನು ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕೆಂತಂದರೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ನೋಡ್ತಾರೆ. ಓಕೆ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ನಿಮ್ಮ ಒಂದು ಲೈಫಲ್ಲೂ ಕೂಡ ಯೂಟ್ಯೂಬು ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಯಾರೆಲ್ಲ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಶ್ರಮ ಪಡಿ, ಕಷ್ಟಪಡಿ, ಆಗುತ್ತೆಲ್ಲ. ಓಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.